ನಮಸ್ಕಾರ ಸ್ನೇಹಿತರೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ರವರ ಮೇಲೆ ಇತ್ತೀಚೆಗೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ. ಇದು ಈ ವಾರದ ಸಡನ್ ಶಾಕಿಂಗ್ ಸುದ್ದಿ. ಏನಿದು ಘಟನೆ, ಹೇಗೆ ಇದು ನಡೆಯಿತು, ಆರೋಪಿ ಯಾರು, ಇವೆಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸಾಮಾನ್ಯವಾಗಿ ದರೋಡೆ ಪ್ರಕರಣಗಳು ನಮ್ಮಂಥ ಮಧ್ಯಮ ವರ್ಗದ ಮನೆಗಳಲ್ಲಿ ನಡೆಯೋದು ತುಂಬಾನೇ ಕಾಮನ್. ಆದರೆ ಈ ವಿಷಯದಲ್ಲಿ ಸೈಫ್ ಅಲಿ ಖಾನ್ ರವರ ಮನೆ ಮೇಲೆ ನಡೆದಿರೋ ಈ ದರೋಡೆ ಪ್ರಕರಣ ತುಂಬಾನೇ ಹೈ ಪ್ರೊಫೈಲ್ ದರೋಡೆ ಪ್ರಕರಣ ಆಗಿರುತ್ತೆ. ಜನವರಿ 16, 2025ರಂದು ಸೈಫ್ ಅಲಿ ಖಾನ್ ರವರು ತಮ್ಮ ಕುಟುಂಬ ಸಮೇತ ಮನೆಯಲ್ಲಿ ಮಲಗಿದ್ದಾಗ ಒಬ್ಬ ಅನಾಮಿಕ ವ್ಯಕ್ತಿ ಕಳ್ಳತನದ ಉದ್ದೇಶದಿಂದ ಮನೆಯನ್ನು ಪ್ರವೇಶಿಸ್ತಾನೆ. ಈ ವೇಳೆ ಕಳ್ಳತನ ವಿಫಲವಾಗುತ್ತೆ. ಆತ ಸೈಫ್ ಅಲಿ ಖಾನ್ ಅವರವರಿಗೆ ಚಾಕುವಿನಿಂದ 6 ಬಾರಿ ಚುಚ್ಚಿರ್ತಾನೆ. ಈ ಕಳ್ಳತನ ವಿಫಲವಾಗುತ್ತಿದ್ದಂತೆ ಆರೋಪಿ ಗಾಬರಿಯಿಂದ ಮನೆ ಬಿಟ್ಟು ಹೊರಟ್ಬಿಡ್ತಾನೆ. ಗಾಯಗೊಂಡ ಸೈಫ್ ಅಲಿ ಖಾನ್ ರವರು ಲೀಲಾವತಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಕೂಡಲೇ ಅವರಿಗೆ ತುರ್ತು ಚಿಕಿತ್ಸೆ ನೀಡಲಾಗುತ್ತೆ. ಈ ಆರೋಪಿಯನ್ನ ಪೊಲೀಸರು ತುಂಬಾನೇ ಕಮ್ಮಿ ಸಮಯದಲ್ಲಿ ಹಿಡಿದಿಟ್ಟಿರ್ತಾರೆ. ಈ ಆರೋಪಿಯ ಹಿನ್ನೆಲೆ ನೋಡ್ತಾ ಹೋದರೆ ಈ ಆರೋಪಿಯ ಹೆಸರು ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶಹಜೇದ್. ಈತನು ಬಾಂಗ್ಲಾದೇಶದ ಪ್ರಜೆಯಾಗಿರ್ತಾನೆ. ಅಕ್ರಮವಾಗಿ ಭಾರತ ದೇಶವನ್ನು ಪ್ರವೇಶಗೊಂಡಿರ್ತಾನೆ. ಈತನು ಭಾರತ ಪ್ರವೇಶಗೊಂಡ ಮೇಲೆ ಬಿಜಾಯ್ ದಾಸ್ ಎಂಬ ಹೆಸರಿನಲ್ಲಿ ಸುಳ್ಳು ಗುರುತಿನ ಚೀಟಿಯನ್ನು ಹೊಂದಿರ್ತಾನೆ. ಇವನು ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದು ಅವನ ತನಿಖೆ ಮಾಡ್ತಿದ್ದಾರೆ. ಈಗ ಸೈಫ್ ಅಲಿ ಖಾನ್ ರವರ ಆರೋಗ್ಯದ ಮಾಹಿತಿ ಬಗ್ಗೆ ನೋಡೋದಾದ್ರೆ, ಅವರು ದಾಳಿ ನಡೆದ ತಕ್ಷಣವೇ ಲೀಲಾವತಿ ಆಸ್ಪತ್ರೆಗೆ ದಾಖಲಾಗಿದ್ದು ಅವರಿಗೆ ತುರ್ತು ಚಿಕಿತ್ಸೆ ಕೊಡಲಾಗಿರುತ್ತೆ. ಅದಾದ ನಂತರ 5 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಿರ್ತಾರೆ. ಈಗ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ. ಈಗ ತಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಈ ಸುದ್ದಿ ಹೊರ ಬರ್ತಿದ್ದಂಗೆ ಸೈಫ್ ಅಲಿ ಖಾನ್ ರವರ ಸಂಬಂಧಿಕರು ಹಾಗೂ ಅವರ ಸಹ ಕಲಾವಿದರು, ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆಗಳನ್ನ ನೀಡ್ತಾ ಹೋಗ್ತಾರೆ. ಪಾಸಿಟಿವ್ ಆಗಿ ಅವರಿಗೆ ವೆಲ್ ವಿಶಸ್ಗಳನ್ನ ತಿಳಿಸ್ತಾ ಹೋದ್ರೆ, ಕೆಲವೊಬ್ಬರು ತುಂಬಾನೇ ಬೇಜವಾಬ್ದಾರಿಯಿಂದ ಪ್ರತಿಕ್ರಿಯೆಗಳನ್ನ ನೀಡಿರ್ತಾರೆ. ಈ ಎಲ್ಲ ವಿಷಯಗಳನ್ನ ನೋಡ್ತಾ ಹೋದ್ರೆ ನಮಗೂ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ಈ ವ್ಯಕ್ತಿಯು ಸೈಫ್ ಅಲಿ ಖಾನ್ ರವರ ಮನೆಯ ಒಳಗೆ ಹೇಗೆ ಪ್ರವೇಶಿಸಿದ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಇರಲಿಲ್ವಾ, ಹಾಗೆ CCTV ದೃಶ್ಯಗಳನ್ನ ನೋಡಿದ್ರೆ ಅವನು ತುಂಬಾನೇ ಕಾಮ್ ಅಂಡ್ ಕಂಪೋಸ್ಟ್ ಆಗಿ ಇರ್ತಾನೆ. ಒಂಚೂರು ಹೆದರಿಕೆ, ಗಾಬರಿ ಇರೋದಿಲ್ಲ. ಹಾಗೆಯೇ ಹೇಗೆ ಸೈಫ್ ಅಲಿ ಖಾನ್ ರವರನ್ನು ತಮ್ಮ 8 ವರ್ಷದ ಮಗ ಹೇಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುತ್ತಾನೆ. ಕರೀನಾ ಕಪೂರ್ ಅವರು ಇದ್ರೂ ಸಹ ಅವರು ಏನ್ ಮಾಡ್ತಿರ್ತಾರೆ. ಸೈಫ್ ರವರ 8 ವರ್ಷದ ಮಗ ಆಸ್ಪತ್ರೆಗೆ ದಾಖಲಿಸ್ತಾನೆ, ಆಟೋದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಎಲ್ಲ ವಿಚಾರ ಹೊರಬರುತ್ತೆ. ಆವಾಗಲಾದರೂ ಸೆಕ್ಯೂರಿಟಿ ಗಾರ್ಡ್ಗಳು ಏನು ಮಾಡ್ತಿರ್ತಾರೆ, ಅವರ ಮನೆಯಲ್ಲಿರೋ ಕೆಲಸಗಾರರು ಏನು ಮಾಡ್ತಿರ್ತಾರೆ. ಹಾಗೆಯೇ 6 ಬಾರಿ ಇರ್ತಗೊಂಡಿದ್ರೂ ಸಹ ಸೈಫ್ ಅಲಿ ಖಾನ್ ರವರು ಚೇತರಿಸ್ಕೊಂಡು ಈಗ ಅವರು ಏನೂ ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ಮನೆಗೆ ಹಿಂದಿರುಗಿರ್ತಾರೆ. ಅದೇನೇ ಆಗಿರಲಿ, ಸೈಫ್ ಅಲಿ ಖಾನ್ ರವರು ತುಂಬಾನೇ ಬೇಗ ಚೇತರಿಸ್ಕೊಂಡು ಅವರು ಚಿತ್ರರಂಗದಲ್ಲಿ ಮತ್ತೆ ತೊಡಗಲಿ ಅಂತ ನಾವು ಆಶಯಿಸ್ತೀವಿ. ನೋಡಿದ್ರಲ್ಲ ಎಲ್ಲ ವಿಷಯ. ಈಗ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಷಯದ ಜೊತೆ ಸಿಗ್ತೀನಿ. ಧನ್ಯವಾದ.